ಬೆಂಗಳೂರು. ಈ ಹೆಸರು ಕೇಳಿದ ತಕ್ಷಣ ನಮಗೆಲ್ಲ ಸಿಲಿಕಾನ್ ವ್ಯಾಲಿ, ಗಾರ್ಡನ್ ಸಿಟಿ ಅಂತ ನೆನ್ಪಾಗತ್ತೆ. ಆದ್ರೆ ಈ ಹೊಳಪಿನ ಹಿಂದೆ ಈ ನಗರ ತನ್ನದೇ ಆದ ಬೆಳವಣಿಗೆಯ ಭಾರದಿಂದ ಒದ್ದಾಡುತ್ತಿದೆ. ಬನ್ನಿ, ಇವತ್ತು ಬೆಂಗಳೂರಿನ ಈ ದೊಡ್ಡ ಸಮಸ್ಯೆಯ ಆಳಕ್ಕೆ ಇಳಿದ್ನೋಡೋಣ. ಫೆಬ್ರವರಿ 13, 2026. ಈ ದಿನಾಂಕ ಕೇಳೋಕೆ ಸುಮ್ಮನೆ ಒಂದು ಡೇಟ್ ಅನಿಸ್ಬೋದು ಅಲ್ವಾ? ಆದರೆ ಬೆಂಗಳೂರಿನ ಪಾಲಿಗೆ ಇದು ಒಂದು ಎಚ್ಚರಿಕೆಯ ದಿನವಾಗಿತ್ತು. ಯಾಕಂದ್ರೆ ಅಂದು ಬೆಂಗಳೂರಿನ ಹೊರವಲಯ ಇದೆಯಲ್ಲ, ಹೊಸಕೋಟೆ, ಅಲ್ಲಿ ಒಂದು ಭಯಾನಕ ಸರಣಿ ಅಪಘಾತ ನಡೀತು. ದುರಾದೃಷ್ಟವಶಾತ್ 7 ಅಮೂಲ್ಯ ಜೀವಗಳು ಬಲಿಯಾದವು. ಇದು ಕೇವಲ ಒಂದು ಆಕ್ಸಿಡೆಂಟ್ ಅಲ್ಲ, ಇದು ನಮ್ಮ ನಗರ ಎದುರಿಸ್ತಾ ಇರೋ ಒಂದು ದೊಡ್ಡ ಸಮಸ್ಯೆಯ ಸೈರನ್ ಆಗಿತ್ತು. ಹಾಗಾದ್ರೆ ಒಂದು ಕಾಲದಲ್ಲಿ ಪಿಂಚಣಿದಾರರ ಸ್ವರ್ಗ ಅಂತ ಕರೆಸಿಕೊಳ್ತಿದ್ದ ಬೆಂಗಳೂರು ಇವತ್ತು ಇಂಥ ದುರಂತಗಳಿಗೆ ಸಾಕ್ಷಿಯಾಗೋ ಸ್ಥಿತಿಗೆ ಹೇಗೆ ಬಂತು? ಈ ಬದಲಾವಣೆ ಹಿಂದಿರೋ ಕಾರಣ ಏನು? ಅದುವೇ ನಮ್ಮ ನಗರದ ಜನಸಂಖ್ಯಾ ಸ್ಫೋಟ. ಬನ್ನಿ, ಅದರ ಕಥೆ ನೋಡೋಣ. ಕಳೆದ 2 ದಶಕಗಳಲ್ಲಂತೂ ಬೆಂಗಳೂರಿನ ಜನಸಂಖ್ಯೆ ಬೆಳೆದ ವೇಗ ಇದೆಯಲ್ಲ, ಅದನ್ನ ಸ್ಫೋಟ ಅಂತಾನೆ ಕರಿಬೇಕು. ನೀವೇ ನೋಡಿ, 1991ರಲ್ಲಿ ಸುಮಾರು 65 ಲಕ್ಷ ಇದ್ದ ಜನಸಂಖ್ಯೆ 2011ರಷ್ಟೊತ್ತಿಗೆ 1,16,00,000 ದಾಟಿತ್ತು. ಅಂದ್ರೆ ಜಸ್ಟ್ 20 ವರ್ಷದಲ್ಲಿ ಡಬಲ್. ಇದರಲ್ಲಿ ಅತಿ ಮುಖ್ಯವಾದ ವಿಷಯ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಜನ ಬೇರೆ ಕಡೆಯಿಂದ ವಲಸೆ ಬಂದವರು. ಈ ಬೆಳವಣಿಗೆಗೆ ಬೀಜ ಬಿದ್ದಿದ್ದು ದಶಕಗಳ ಹಿಂದೆಯೇ. 1940-60ರ ಆಸುಪಾಸಿನಲ್ಲಿ HAL, BAHL ನಂಥ ದೊಡ್ಡ ಸರ್ಕಾರಿ ಕಂಪನಿಗಳಲ್ಲಿ ಶುರುವಾದ್ವು. ಆಮೇಲೆ 70ರ ದಶಕದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸ್ಥಾಪನೆ ಆಯಿತು. ಇದು ಟೆಕ್ ಬೂಮ್ಗೆ ಅಡಿಪಾಯ ಹಾಕ್ತು. 90ರ ದಶಕದಲ್ಲಿ STPI ಅಂದ್ರೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳು ಬಂದ್ಮೇಲಂತೂ ಈ ಬೆಳವಣಿಗೆಗೆ ಇನ್ನಷ್ಟು ಸ್ಪೀಡ್ ಸಿಕ್ತು. ಕೊನೆಗೆ 2000ನೇ ಇಸ್ವಿಯಲ್ಲಿ ಬಂದ Y2K ಬಿಕ್ಕಟ್ಟು ಬೆಂಗಳೂರಿನ ಇಡೀ ಪ್ರಪಂಚಕ್ಕೆ ಪರಿಚಯಿಸಿ ಭಾರತದ ಸಿಲಿಕಾನ್ ವ್ಯಾಲಿಯನ್ನೋ ಪಟ್ಟವನ್ನ ಗಟ್ಟಿ ಮಾಡ್ತು. 2021ರ ಹೊತ್ತಿಗೆ ಒಂದು ಅಂದಾಜಿನ ಪ್ರಕಾರ ಬೆಂಗಳೂರು ಮಹಾನಗರ ಪ್ರದೇಶದ ಜನಸಂಖ್ಯೆ 1,65,00,000ಕ್ಕೆ ಏರಬಹುದು ಅಂತ ಹೇಳಲಾಗಿತ್ತು. ಅಂದ್ರೆ ಒಂದೇ ದಶಕದಲ್ಲಿ 41%ಕ್ಕಿಂತ ಹೆಚ್ಚು ಬೆಳವಣಿಗೆ. ಊಹಿಸ್ಕೊಳ್ಳಿ, ಇಷ್ಟೊಂದು ದೊಡ್ಡ ಜನಸಂಖ್ಯೆ ನಗರದ ಮೂಲಸೌಕರ್ಯದ ಮೇಲೆ ಎಂತಹ ಒತ್ತಡ ಹಾಕಿರುತ್ತೆ ಅಂತ. ಹೌದು, ಈ ಬೆಳವಣಿಗೆ ನಗರದ ಮೂಲಸೌಕರ್ಯದ ವೇಗವನ್ನ ಮೀರಿ ಹೋದಾಗ ನಗರ ಕುಸಿಯೋ ಹಂತಕ್ಕೆ ಬರುತ್ತೆ. ಬೆಂಗಳೂರಿನ ಕಥೆಯೂ ಕೂಡ ಹೆಚ್ಚು ಕಡಿಮೆ ಇದೇ ಆಗಿದೆ. ಒಂದು ನಗರ ಅದರ ಕೆಪಾಸಿಟಿಗಿಂತ ಜಾಸ್ತಿ ವೇಗವಾಗಿ ಬೆಳೆದಾಗ ಏನಾಗುತ್ತೆ? ಬೆಂಗಳೂರಿನ ವಿಷಯದಲ್ಲಿ ಅದರ ಪರಿಣಾಮಗಳನ್ನ ನಾವು ದಿನನಿತ್ಯ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನೋಡ್ತಾ ಇದ್ದೀವಿ. ಈ ಬೆಳವಣಿಗೆಯ ಒಂದು ವಿಚಿತ್ರ ಅಂದ್ರೆ ಇದು ಬೆಂಗಳೂರಿನ ಸೆಂಟರ್ ಭಾಗಕ್ಕಿಂತ ಹೊರವಲಯಗಳಲ್ಲೇ ಜಾಸ್ತಿಯಾಯಿತು. ಉದಾಹರಣೆಗೆ ಬೇಗೂರು, ಬೆಳ್ಳಂದೂರಿನಂತಹ ಏರಿಯಾಗಳಲ್ಲಿ ಜನಸಾಂದ್ರತೆ ಕೇವಲ 10 ವರ್ಷದಲ್ಲಿ ಸುಮಾರು 300%ನಷ್ಟು ಹೆಚ್ಚಾಗಿದೆ. ಅಸಲಿಗೆ ಈ ಪ್ರದೇಶಗಳನ್ನ ಇಷ್ಟೊಂದು ದೊಡ್ಡ ಜನಸಂಖ್ಯೆಯನ್ನ ನಿಭಾಯಿಸೋಕೆ ಅಂತ ಕಟ್ಟೇ ಇರಲಿಲ್ಲ. ಇಲ್ಲೇ ನಮಗೆ ನಗರ ಯೋಜನೆಯಲ್ಲಿ ಆಗಿರೋ ಒಂದು ದೊಡ್ಡ ತಪ್ಪು ಕಾಣಿಸುತ್ತೆ. ಸಾಮಾನ್ಯವಾಗಿ ಒಂದು ಒಳ್ಳೆ ಸಿಟಿಯಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಗಾಗಿ ಸುಮಾರು 20% ಜಾಗವನ್ನ ಮೀಸಲಿಡಬೇಕು. ಆದರೆ ನಮ್ಮ ಬೆಂಗಳೂರಲ್ಲಿರೋದು ಕೇವಲ 7.3%. ಇದರ ನೇರ ಪರಿಣಾಮ ಅದೇ ನಾವು ಪ್ರತಿದಿನ ಅನುಭವಿಸೋ ಟ್ರಾಫಿಕ್ ಜಾಮ್ ಹಾಗೂ ಕಿಷ್ಕಿಂದೆ ಅಂತಹ ರಸ್ತೆಗಳು. ಸಿಂಪಲ್ ಆಗಿ ಹೇಳೋದಾದ್ರೆ, ಈ ನಗರವನ್ನ ಇವತ್ತಿನ ಪರಿಸ್ಥಿತಿಗಾಗಿ ಯಾರೂ ಪ್ಲಾನ್ ಮಾಡಿರಲಿಲ್ಲ. ಈ ಟ್ರಾಫಿಕ್ನಿಂದಾಗಿ ಪರಿಸರದ ಮೇಲೂ ಬಹಳ ಕೆಟ್ಟ ಪರಿಣಾಮ ಆಗ್ತಿದೆ. ಬೆಂಗಳೂರಿನ ವಾಯುಮಾಲಿನ್ಯಕ್ಕೆ ಅತಿದೊಡ್ಡ ಕಾರಣವೇ ವಾಹನಗಳು ಅಂತ ಹೇಳ್ತಾರೆ. ಡೇಟಾ ಪ್ರಕಾರ ನಗರದ 60-70% ವಾಯುಮಾಲಿನ್ಯಕ್ಕೆ ವಾಹನಗಳಿಂದ ಬರೋ ಹೊಗೆಯೇ ಕಾರಣವಂತೆ. ಈ ಇನ್ಫ್ರಾಸ್ಟ್ರಕ್ಚರ್ ಫೇಲಿಯರ್ನ ಎಫೆಕ್ಟ್ ಹೇಗಿದೆ ಅಂದ್ರೆ, ಸೆಂಟ್ರಲ್ ಸಿಲ್ಕ್ ಬೋರ್ಡ್, KR ಪುರಂನಂಥ ಪ್ರಮುಖ ಜಂಕ್ಷನ್ಗಳಿದೆಯಲ್ಲ, ಅಲ್ಲಿ ದಿನವೊಂದಕ್ಕೆ 3 ಲಕ್ಷಕ್ಕೂ ಹೆಚ್ಚು ವಾಹನಗಳು ಪಾಸ್ ಆಗುತ್ತೆ. ಇದೇ ಬೆಂಗಳೂರಿನ ದೈನಂದಿನ ಟ್ರಾಫಿಕ್ ನರಕದ ನಿಜವಾದ ಚಿತ್ರಣ. ಸರಿ, ಇಷ್ಟೆಲ್ಲ ಸಮಸ್ಯೆಗಳಿದೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಉತ್ತರ ಇಲ್ಲಿದೆ. $11 ಬಿಲಿಯನ್ ಒಂದು ಬೃಹತ್ ಯೋಜನೆ. ಇದು ನವ ಬೆಂಗಳೂರಿನ ಒಂದು ಹೊಸ ಬ್ಲೂ ಪ್ರಿಂಟ್. ನಗರದ ಈ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನ ಸರಿಪಡಿಸೋಕೆ ಅಂದಾಜು $11.4 ಬಿಲಿಯನ್ ಅಂದ್ರೆ ಸುಮಾರು 90,000 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಲಾಗ್ತದೆ. ಈ ದೊಡ್ಡ ಮೊತ್ತವೇ ಹೇಳುತ್ತೆ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಮತ್ತು ಅದನ್ನ ಸರಿಪಡಿಸೋಕೆ ಸರ್ಕಾರ ಎಷ್ಟು ಬದ್ಧವಾಗಿದೆ ಅಂತ. ಈ ಬೃಹತ್ ಹೂಡಿಕೆ ಒಂದೇ ಪ್ರಾಜೆಕ್ಟ್ಗಲ್ಲ, ಇದರಲ್ಲಿ ಹಲವು ಯೋಜನೆಗಳಿವೆ. ಬೆಂಗಳೂರು ಸಬರ್ಬನ್ ರೈಲು, ನಮ್ಮ ಮೆಟ್ರೋದ ದೊಡ್ಡ ಮಟ್ಟದ ವಿಸ್ತರಣೆ ಅಂದ್ರೆ ಫೇಸ್ 2, 2A, 2B, ಹಾಗೇನೆ ಪೆರಿಫರಲ್ ರಿಂಗ್ ರೋಡ್ ಮತ್ತು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ನಿರ್ಮಾಣ. ಈ ಎಲ್ಲಾ ಪ್ರಾಜೆಕ್ಟ್ಗಳ ಗುರಿ ಒಂದೇ: ಟ್ರಾಫಿಕ್ ಕಡಿಮೆ ಮಾಡೋದು ಮತ್ತು ನಗರದ ಕನೆಕ್ಟಿವಿಟಿಯನ್ನ ಪೂರ್ತಿಯಾಗಿ ಬದಲಾಯಿಸೋದು.
ಹಾಗಾದ್ರೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಯೋಜನೆಗಳು ಬೆಂಗಳೂರಿಗೆ ನಿಜವಾಗ್ಲೂ ಒಂದು ಉತ್ತಮ ಭವಿಷ್ಯವನ್ನ ಕಟ್ಟಿಕೊಡೋಕೆ ಸಾಧ್ಯನಾ? ಮತ್ತು ಇಲ್ಲೇ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಹೊಸ ಯೋಜನೆಗಳು ನಗರದ ಪ್ರಮುಖ ಪ್ರದೇಶಗಳನ್ನ, ಅದರಲ್ಲೂ ವಿಶೇಷವಾಗಿ ಹೊಸಕೋಟೆಯಂತಹ ಜಾಗಗಳನ್ನ ಸಂಪೂರ್ಣವಾಗಿ ಬದಲಾಯಿಸಲಿವೆ. ನೆನ್ಪಿದೆಯಾ? ನಮ್ಮ ಈ ಇಡೀ ಚರ್ಚೆ ಶುರುವಾಗಿದ್ದೇ ಹೊಸಕೋಟೆಯಲ್ಲಿ ನಡೆದ ಒಂದು ದುರಂತದಿಂದ. ವಿಪರ್ಯಾಸ ನೋಡಿ. ಅದೇ ಜಾಗ ಇವತ್ತು ಭವಿಷ್ಯದ ಅಭಿವೃದ್ಧಿಯ ಕೇಂದ್ರವಾಗ್ತಾ ಇದೆ. ಈ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಹಿಂದಿರೋ ಅಂತಿಮ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿದೆ. ನಗರೀಕರಣದಿಂದ ಬರೋ ಸಮಸ್ಯೆಗಳನ್ನ ಕಡಿಮೆ ಮಾಡಿ ಇಲ್ಲಿ ವಾಸಿಸೋ ಕೋಟ್ಯಾಂತರ ಜನರಿಗೆ ಒಂದು ಉತ್ತಮ ಜೀವನವನ್ನ ಕೊಡೋದು. ಹಾಗಾದ್ರೆ ಕೊನೆಗೆ ನಮ್ಮ ಮುಂದೆ ಉಳಿಯೋ ಪ್ರಶ್ನೆ ಇದೆ. ಈ ಹೊಸ ರಸ್ತೆಗಳು ಮತ್ತು ರೈಲು ಮಾರ್ಗಗಳು ಕೇವಲ ಕಾಂಕ್ರೀಟ್ ನಿರ್ಮಾಣಗಳಾಗಿ ಉಳಿಯುತ್ತವಾ, ಅಥವಾ ಬೆಂಗಳೂರಿನ ನಾಗರಿಕರಿಗೆ ನಿಜವಾಗಿಯೂ ಒಂದು ಸೇಫ್ ಮತ್ತು ಸುಸ್ಥಿರ ಭವಿಷ್ಯವನ್ನ ಕಟ್ಟಿಕೊಡಬಲ್ಲವಾ? ಕಾದು ನೋಡಬೇಕು.